ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರೆಸಿಪಿ ಬಂದ್ಬಿಟ್ಟು ತವಾ ಸೋಯಾ ಪೆಪ್ಪರ್ ಮಸಾಲ ಅಂತ ಅಂದ್ಬಿಟ್ಟು. ರೆಸಿಪಿ ಅಂತೂ ತುಂಬಾ ಸುಲಭ. ನೋಡಿದ್ರೆ ಬಾಯಲ್ಲಿ ನೀರು ಊರ್ತಿದೆ ಅಲ್ಲ. ಆಗಿದ್ರೆ ಬನ್ನಿ, ವೆಯ್ಟ್ ಮಾಡೋದೆಂತಕ್ಕೆ, ಪಟಾಪಟ್ ಅಂತ ರೆಸಿಪಿ ಹೇಳ್ಬಿಡ್ತೀನಿ. ತುಂಬಾ ಈಸಿ. ಒಂದು ಅರ್ಧ ಅವರಲ್ಲಿ ನೀವು ಮುಗಿಸ್ಕೊಂಡೇ ಬಿಡ್ಬೋದು. ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್, ಡಿನ್ನರ್, ವಾಟ್ ಎವರ್ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ಚಪಾತಿಯಿಂದ ಹಿಡಿದು ದೋಸೆವರೆಗೂ. ಹೇಗೆ ಮಾಡೋದಂದರೆ, ಒಂದು ಬೌಲ್ಗೆ ಎಣ್ಣೆ ಹಾಕ್ಕೊಂಡು, ನಂತರ 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, 2 ಟೇಬಲ್ ಸ್ಪೂನ್ ಚಿಕನ್ ಮಸಾಲೆ, 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನು ಉಪ್ಪು ಮತ್ತು 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. 1 ಟೇಬಲ್ ಸ್ಪೂನ್ ಉಪ್ಪು ಅನ್ನೋದಕ್ಕಿಂತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು 2 ಟೇಬಲ್ ಸ್ಪೂನ್ ಮೊಸರು ಹಾಕ್ಕೊಂಡಿದ್ದೀನಿ. ಮತ್ತು ಬಿಸಿನೀರಲ್ಲಿ ಸೋಯಾ ನೆನೆಸಿಟ್ಕೊಂಡಿದ್ದೆ, ಅದನ್ನು ಚೆನ್ನಾಗಿ ಹಿಂಡ್ಬಿಟ್ಟು ಮಸಾಲೆಗೆ ಹಾಕ್ಕೊತಾ ಇದ್ದೀನಿ. ನಂತರ ಇಲ್ಲಿ ಮಿಕ್ಸಿ ಜಾರಿಗೆ ಕಡಲೆ ಬೀಜ ಬರುತ್ತಲ್ಲ, ಅದು ಸಿಪ್ಪೆಲ್ಲ ತೆಗೆದಿಟ್ಕೊಂಡು, ಮತ್ತು ಗೋಡಂಬಿನೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ರೀತಿ ಹಾಕ್ಕೊಂಬಂದು ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಬೇಕು. ನಂತರ ಸ್ವಲ್ಪ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಮತ್ತು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಬಿಟ್ಟು ಇದು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಮಸಾಲ ರೆಡಿ ಆಗುತ್ತೆ. ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ನಾವಿಲ್ಲಿ ಒಂದು ಹೋಳು ಇರುತ್ತಲ್ಲ ಬೆಳ್ಳುಳ್ಳಿ, ಅದನ್ನು ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಾದರೂ ಹಾಕ್ಕೋಬೋದು, ಇಲ್ಲ ಇದರ ಥರ ಜಜ್ಜಿ ಆದರೂ ಹಾಕ್ಕೋಬೋದು. ನಾನು ಜಜ್ಜಿಬಿಟ್ಟು ಹಾಕ್ಕೊತಾ ಇದ್ದೀನಿ. ನಂತರ ಖಾರಕ್ಕೆ ನೀವು ಮೆಣಸಿನ್ಕಾಯಿ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ನಾನು ಇಲ್ಲಿ ಒಂದೇ ಒಂದು ಹಾಕ್ಕೊತಾ ಇದ್ದೀನಿ. ಮತ್ತು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ. ನಂತರ ಇವಾಗ ಮಸಾಲೆ ಏನು ಮಾಡಿದ್ದೀವಲ್ಲ ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಮತ್ತು ಮಸಾಲೆ ಉಳಿದಿರೋಂತಹ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಿ. ಒಂದು 10 ನಿಮಿಷ ಕ್ಲೋಸ್ ಮಾಡಿ ನೋಡಿ, ಈ ರೀತಿ ಆಗಿದೆ. ಬರೀ ನೀವು ಸೋಯಾದಲ್ಲೇ ಮಾಡಬೇಕಂತೇನಿಲ್ಲ. ಇದು ಕಾಲಿಫ್ಲವರಲ್ಲೂ ಮಾಡ್ಬೋದು, ಚಿಕನಲ್ಲೂ ಮಾಡ್ಬೋದು, ಮತ್ತು ಪನ್ನೀರಲ್ಲೂ ಮಾಡ್ಬೋದು, ಮತ್ತು ಮಶ್ರೂಮಲ್ಲೂ ಮಾಡ್ಬೋದು. ಒಂದೇ ಮಸಾಲೆ 5 ರೀತಿ ಮಾಡ್ಬೋದು. ಇವಾಗ ನಾನು ಒಂದು ತವಾಗೆ ಎಣ್ಣೆ ಹಾಕ್ಕೊಂಡು, ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನು ಹಾಕ್ಕೊಂಡು, ನಂತರ ಕರಿಬೇವು ಹಾಕ್ಕೊಂಡು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಇವಾಗ ಏನು ಮಸಾಲೆ ಮಾಡಿಟ್ಟಿದ್ದೀವಲ್ಲ ಅದನ್ನು ಇದ್ರಾಗ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಆದಮೇಲೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತು ಜೀರಾ ಪೌಡ್ರ್ ಹಾಕ್ಬಿಟ್ಟು, ನಿಮಗೆ ಖಾರ ಎಷ್ಟು ಬೇಕಾದರೂ ಹಾಕ್ಕೋಬೋದು. ಆ್ಯಕ್ಚುಲಿ ಪೆಪ್ಪರ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಆವಾಗ ಖಾರವಾಗಿ ಟೇಸ್ಟಿಯಾಗಿರುತ್ತೆ. ಪೆಪ್ಪರ್ ಚೆನ್ನಾಗಿ ಹಾಕ್ಕೊಂಡು, ನಿಮ್ಗೆ ಇಲ್ಲಿಗೆ ಬೇಕು ಅಂದರೆ ಸ್ಟಾಪ್ ಮಾಡ್ಕೋಬೋದು. ಇಲ್ಲ ನನಗೆ ಫುಲ್ಲು ಮಸಾಲೆ ಬೇಡ, ಜಸ್ಟ್ ಇದೇ ಬೇಕು, ಚಿಕನ್ ಥರ ಆಗುತ್ತೆ ಅಂತ ಅಂದರೆ ಫುಲ್ಲು ಪೆಪ್ಪರಾಗಿ ನೀಟಾಗಿ ಮಸಾಲೆ ಏನು ಇಲ್ದಂಗೆ ಇರಬೇಕು ಅಂದರೆ ಇನ್ನೂ ಕೂಡ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೋದು. ನಂಗೆ ಚಪಾತಿಗೆ ಇಷ್ಟೇ ಸಾಕಿತ್ತು, ಗ್ರೇವಿನೂ ಬೇಕು ಅಂತ ಅಂದ್ಬಿಟ್ಟು ನಾನು ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.